ನನ್ನ ಯಾವುದೇ ಕವಿತೆಯೂ ಕೂಡ ಕೇವಲ ಕಲ್ಪನೆಯೊಳಗೆ ಹುಟ್ಟಿರೋದಿಲ್ಲ. ಎಲ್ಲವೂ ಕೂಡ ನನ್ನ ಅನುಭವದ ದ್ರವ್ಯಗಳೇ ಹೊರತು ಬೇರೆ ಅಲ್ಲ. ನಾನು ಯಾವತ್ತೂ ಯಾವುದೇ ಒಂದು ಪಕ್ಷದ ಸದಸ್ಯ ಅಲ್ಲ. ನೀವು ಗಮನಿಸ್ತಾ ಬನ್ನಿ, ಶಿಕ್ಷಣ ಅನ್ನೋದು ಉಚಿತ ಅಲ್ಲ, ವ್ಯಾಪಾರ. ಹೊಟ್ಟೆ ತುಂಬಿದವರಿಗೆ ಬಡವರ ಸಂಕಟ ಅರ್ಥವಾಗಲ್ಲ. ಅಲ್ಲ, ನಾವು ಗ್ರಾಮೀಣ ಹಿನ್ನೆಲೆಯಿಂದ ಬಂದಿದ್ದರೆ ಅದು ಸಾಧ್ಯ ಆಗ್ತದೆ ಸರ್. ನೀವು ಬೆಂಗಳೂರಿನಲ್ಲೇ ಹುಟ್ಟಿ ಬೆಂಗಳೂರಿನೆಲ್ಲ ಬೆಳೆದ ಕವಿಗೆ ನೆಲಮೂಲದ ಕವಿ ಅನ್ನೋಕೆ ಆಗಲ್ಲ. ನೀವು ನಾವೆಲ್ಲ ಹಳ್ಳಿಯ ಸಂಸ್ಕೃತಿಯನ್ನು ಅನುಭವಿಸಿದ್ದೀವಿ. ನಮ್ಮ ಕವಿತೆಯ ಪ್ರತಿಮೆಗಳು ರೂಪಗಳು ಬರ್ತವೆ. ನೀವು ಹೆಚ್ಚು ಬಳಸೋದ್ರಿಂದ ನಿಮ್ಮನ್ನು ನೆಲಮೂಲದ ಕವಿ ಅಂತ ವಿಮರ್ಶಕರು ಅಂದಿರ್ಬೋದು. ಚಂಪಾ ಅವರು ನೆಲಕ್ಕೆ ಸಂಬಂಧಪಟ್ಟ ಪ್ರಶ್ನೆಯನ್ನು ವ್ಯಂಗ್ಯವಾಗಿ ಎತ್ತಿರ್ಬೋದು. ಸ್ವಲ್ಪ ಒಂಚೂರು ಕುಟುಕು ಬುದ್ಧಿ ಅಲ್ಲ ನಮ್ಮ ಚಂಪಾ ಅವ್ರದ್ದು. ಅದ್ರ ಹಿಂದೇನು ದುರುದ್ದೇಶ ಇರಲ್ಲ, ಸುಮ್ಮನೆ ಆ ಒಂದು ಕಾರಣದಲ್ಲಿ ಕೇಳಿರೋದು. ಇನ್ನೂ ಒಂದು ನೀವು ಹೇಳಿದ್ದು ಕೇಳ್ತಾ ಇದ್ದೀನಿ. ಈಗ ಉದಾಹರಣೆಗೆ ನಮ್ಮ ಎಚ್.ಎಸ್. ಶಿವಪ್ರಕಾಶ್ ನಗರಾಂತರ್ಗತ ಪ್ರದೇಶದಲ್ಲೇ ಹುಟ್ಟಿದವರು ಬೆಳೆದವರು ಎಲ್ಲ. ಆದರೆ ಒಂದು ಭಾಷಿಕ ಸಂಪತ್ತನ್ನು ಹೇಗೆ ದಕ್ಕಿಸಿಕೊಂಡ ಅಂತನ್ನೋದಕ್ಕೆ ಹೆಚ್ಚು ವಚನಗಳನ್ನು ಓದ್ದ. ಜಾಗತಿಕ ಸಾಹಿತ್ಯವನ್ನು ಅದ್ಭುತವಾಗಿ ಓದ್ಕೊಂಡಿದ್ದಾನೆ. ಯಾಕೆಂದರೆ ಅವನ ವರ್ಸಟೈಲಿಟಿ ಇದೆಯಲ್ಲ, ನಮಗೆ ಸಾಧ್ಯವಿಲ್ಲದಿದ್ದು ಅವನದು, ಶಿವಪ್ರಕಾಶ್ದು. ಅಷ್ಟೇ ಮಟ್ಟಿಗೆ ನಮ್ಮ ಜಾನಪದನೂ ಕೂಡ ಓದಿದ್ದಾನೆ. ಮಲೆ ಮಹದೇಶ್ವರನಿಂದ ಹಿಡಿದು ಎಲ್ಲ ಜನಪದ ಮಹಾಕಾವ್ಯಗಳನ್ನು ಓದಿದ್ದಾನೆ. ಈ ಮುಖೇಣವಾಗಿ ಅವನಿಗೆ ನಮ್ಮ ಬಹುತ್ವ ಕನ್ನಡ ದತ್ತವಾಗಿದೆ. ಅದನ್ನು ಪ್ರಯೋಗಿಸ್ತಾನೆ. ಅವನ ಗ್ರಾಮೀಣ ಭಾಗದಿಂದ ಬರದೇ ಹೋದರೂ ಕೂಡ ಬರದೇ ಹೋದರೂ ಕೂಡ ಅದನ್ನು ಪ್ರಯೋಗಿಸ್ತಾನೆ. ಆದರೆ ಪ್ರಜ್ಞಾಪೂರ್ವಕವಾದ ಕಟ್ಟುವಿಕೆ ಅದು ನಮ್ಮದು ಇದೆಯಲ್ಲ, ಸಹಜವಾಗಿ ಅಯಾಚಿತವಾಗಿ ಬರುವಂಥದ್ದು ಅನಿಸೋದು ನನಗೆ. ಸರ್, ಕವಿತೆಗಳ ಹಾದಿ ನಿಲ್ಲೇ ಇಲ್ಲ. ನೀವು ಕವಿತೆಗಳನ್ನು ಬರಿತಾನೆ ಬಂದ್ರಿ. ಒಂದು ಪ್ರಸಂಗ, ಸಾಂದರ್ಭಿಕ. ಉದಾಹರಣೆಗೆ ನೀವು ನಮ್ಮ ಅಂದಾನಪ್ಪ ದೊಡ್ಡಮೇಟೆಯವ್ರ ಶತಮಾನೋತ್ಸವಕ್ಕೆ ಬಂದಿದ್ರಿ. ಹೌದು. ಕವಿಗೋಷ್ಠಿ ಅಧ್ಯಕ್ಷತೆಗೆ ಬಂದಾಗ ನೀವೇನು ಮಾಡಿದ್ರಿ ಅಂದರೆ ಅಂದಾನಪ್ಪನವರ ಚರಿತ್ರೆಯನ್ನು ಓದ್ಕೊಂಡು ದೊಡ್ಡಮೇಟೆ ಅಂದಾನಪ್ಪನವ್ರ ಬಗ್ಗೆನೇ ಒಂದು ಕವಿತೆಯನ್ನು ಬರ್ಕೊಂಡು ಬಂದ್ರಿ. ಅಂದರೆ ನಮ್ಮ ಬದುಕಿನ ಪ್ರತಿಯೊಂದು ಘಟನೆಯನ್ನು ಕಾವ್ಯವಾಗಿಸುವುದು ಒಬ್ಬ ಸೂಕ್ಷ್ಮ ಮನಸ್ಸಿನ ಸಾಮರ್ಥ್ಯ. ಅದನ್ನು ತಾವು ಹೆಂಗೆ ದುಡಿಸುವಂತ ಬಂದ್ರಿ? ನಾನು ದೊಡ್ಡಮೇಟಿಯವರದ್ದು ಪ್ರಸ್ತಾಪ ಬಂದಿದ್ದರಿಂದ ನಾನು ಹೇಳ್ತಾ ಇದ್ದೀನಿ. ಯಾಕೆ ನನಗೆ ಕಾಡಿಸ್ತು ಅಂತಂದರೆ, ಅವ್ರ ಮಗ ಅಶೋಕ್ ದೊಡ್ಡಮೇಟಿ ಡಾಕ್ಟ್ರು. ನನ್ನನ್ನು ಚಂಪಾನ್ನು ಕೂಡ ಗದಗಿಗೆ ಕರ್ಕೊಂಡು ಹೋದರು. ಯಾಕೆ? ಅವರ ಅಪ್ಪನ ವಾರ್ಷಿಕ ಶತಮಾನೋತ್ಸವದ ಸಂದರ್ಭಕ್ಕೆ ಕರ್ಕೊಂಡೋಗಿದ್ದು. ವಿಚಿತ್ರ ಅಂದರೆ, ಆ ಶತಮಾನೋತ್ಸವದ ಸಮಾರೋಪ ಸಮಾರಂಭದಲ್ಲಿ ಅಶೋಕ್ ದೊಡ್ಡಮೇಟಿ ಮಾತಾಡ್ತಾ ನಮ್ಮಪ್ಪ ನನಗೆ ಇಲ್ಲಿ ಓಡಾಡಿದ ರೀತಿ ಕಾಣಿಸುತ್ತೆ ಅಂತ ಹೇಳ್ತಾ ಹಾಗೆ ಕುಸಿದು ಬಿದ್ದರು. ಹಾಗೆ ಕುಸಿದು ಬಿದ್ದು ಆಸ್ಪತ್ರೆಗೆ ತಗೊಂಡೋಗೋದ್ರೊಳಗೆ ಅಲ್ಲೇ ಹೋಗಿಬಿಟ್ಟಿದ್ರು. ಇದು ನನ್ನನ್ನು ಹೆಚ್ಚು ಕಾಡಿಸ್ತು. ಯಾಕೆ ಅಂತಂದರೆ, ಬೆಂಗಳೂರಿನಿಂದ ಗದಗಿಗೆ ನಾವು 3 ಜನನೂ ಜೊತೆಲೇ ಪ್ರಯಾಣ ಮಾಡಿದ್ವು. ಚಂಪಾ, ನಾನು, ಅಶೋಕ್ ದೊಡ್ಡಮೇಟಿಯವರು. ಅಪ್ಪನ ಬಗ್ಗೆ ಎಷ್ಟೆಲ್ಲ ಹೇಳ್ಕೊಂಡು ನಮ್ಮ ಹತ್ರ ಮನುಷ್ಯ ತೆರ್ಕೊಂಡ ಅಂತಂತಂದರೆ, ನನಗೆ ಇಷ್ಟೊಂದು ಎದೆಗೆ ತುಂಬಿಕೊಳ್ಳುವ ಒಂದು ಮನಸ್ಥಿತಿ. ನಮ್ಮನ್ನೇ ನಾವು ವಿಮರ್ಶಿಸಿಕೊಳ್ಬೇಕು. ಸಂಬಂಧ ಅನ್ನೋದು ದೊಡ್ಡದು ಕಣ ಅಂತನ್ನುವ ಮಾತಿನ ಹಿನ್ನೆಲೆಯೊಳಗೆ ನಮ್ಮ ಅಪ್ಪ ಮತ್ತು ಅಮ್ಮಗಳ ಜೊತೆಗಿನ ಸಂಬಂಧ ಎಷ್ಟೇ ತೀವ್ರವಾಗಿದ್ದಿರಬಹುದು, ಆದರೆ ಆ ಮನುಷ್ಯ ಅದನ್ನು ವರ್ತಮಾನದೊಳಗೆ ಅನುಭವಿಸುತ್ತಿರುವ ಸ್ಥಿತಿ ಇದೆಯಲ್ಲ, ಅಪ್ಪನ ಕಳ್ಕೊಂಡು ಒಬ್ಬ ಡಾಕ್ಟ್ರಾಗಿ. ಇದು ಮತ್ತು ಆ ಸಾವು ನನ್ನನ್ನು ತುಂಬ ಘಾಸಿಗೊಳಿಸ್ತು, ಹೆಚ್ಚು ಚಿಂತಿತನನ್ನಾಗಿ ಮಾಡ್ತು. ಅದರ ಪರಿಣಾಮ ಆ ಪದ್ಯ ಬಂದಿತ್ತು, ಆ ಕವಿತೆ ಬರೆದಿದ್ದು. ನನ್ನ ಯಾವುದೇ ಕವಿತೆಯೂ ಕೂಡ
ಕೇವಲ ಕಲ್ಪನೆ ಒಳಗೆ ಹುಟ್ಟಿರೋದಿಲ್ಲ. ಎಲ್ಲವೂ ಕೂಡ ನನ್ನ ಅನುಭವದ ದ್ರವ್ಯಗಳೇ ಹೊರತು ಬೇರೆ ಅಲ್ಲ. ಇವತ್ತೂ ಕೂಡ ನಾನು ಮೋದಿ ಬಗ್ಗೆ ಬರೆದ್ರೆ ಅಥವಾ ನಮ್ಮ ದೇಶದ ಸ್ಥಿತಿಗತಿಗಳ ಬಗ್ಗೆ ಬರೆದ್ರೆ ಅದ್ರ ಹಿಂದೆ ಒಂದು ನೋವಿದೆ. ಆ ನೋವನ್ನು ಅನುಭವಿಸದೆ ನಾನು ಬರೆಯೋದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಕ್ರಿಯಾತ್ಮಕ ಅಂತನ್ನುವಂತೆ ಕಂಡರೂ ಕೂಡ ಅದರ ಆಳದೊಳಗಿರ್ತಕ್ಕಂಥ ನೋವು ಇದೆಯಲ್ಲ, ಆ ನೋವು ನನ್ನನ್ನು ಘಾಸಿಗೊಳಿಸಿರುತ್ತೆ. ಹಂಗಾಗಿ ಪದ್ಯ ಬರಿತೀನಿ. ಈಗಿನ ಸಂದರ್ಭಕ್ಕೆ ಎಮರ್ಜೆನ್ಸಿ ಚಿತ್ರಣ ಭಿನ್ನವಾಗಿ ಬಂತು ಭಾರತ ದೇಶದಲ್ಲಿ ಅಂತ ನೀವು ಭಾಳ ಸಲ ಹೇಳ್ಕೊಂಡಿದ್ದೀರಿ. ಆದರೆ ಅವ್ರು ಹೇಳ್ತಾರೆ ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಫಲಾನುಭವಿಗಳು, ದೇಶವನ್ನು ಪ್ರಜಾಪ್ರಭುತ್ವವನ್ನು ಚುನಾವಣಾ ಫಲಿತಾಂಶವನ್ನು ಗೌರವಿಸದೆ ಮಾತಾಡ್ದಂಗೆ ಆಗ್ತದೆ ಅಂತ ಹೇಳ್ತಾರೆ. ನಿಮ್ಮ ಕಳೆದ ಬಾರಿಯ ಸಂದರ್ಶನದ ಪ್ರತಿಕ್ರಿಯೆಯಲ್ಲಿ ನಾನು ನೋಡಿದ್ದೀನಿ ಸರ್. ಇದನ್ನು ತಾವು ಒಪ್ಕೊಳ್ತೀರಿ? ಒಪ್ಕೊಳ್ಳೋದಲ್ಲ. ಯಾಕೆ ಅಂತಂದರೆ ನಾನು ಯಾವತ್ತೂ ಯಾವುದೇ ಒಂದು ಪಕ್ಷದ ಸದಸ್ಯ ಅಲ್ಲ. ಪಕ್ಷ ರಾಜಕಾರಣದ ಒಂದು ಅಂತರವನ್ನು ನಾನು ಯಾವತ್ತೂ ಕೂಡ ಕಾಪಾಡ್ಕೊಂಡು ಬಂದಿರೋನು, ಇವತ್ತೂ ಕೂಡ ಇದರಲ್ಲಿ. ಜೊತೆಗೆ ತಪ್ಪಿದವರು ಯಾರೇ ಇದ್ದಾಗಲೂ ಕೂಡ ಪ್ರಶ್ನಿಸುವ ಒಂದು ನೈತಿಕ ಧೈರ್ಯವನ್ನು, ನೈತಿಕ ಅಧಿಕಾರವನ್ನು ಇವತ್ತು ಉಳಿಸ್ಕೊಂಡಿದ್ದೀನಿ. ಆ ಕಾರಣದಿಂದಲೇ ಈಗ ಈ ಸರ್ಕಾರ ಈಗ ಪ್ರಸ್ತುತ ಸನ್ನಿವೇಶದೊಳಗೆ ಶಿಕ್ಷಣದ ಅಧೋಗತಿಗೆ ಶಿಕ್ಷಣ ವ್ಯವಸ್ಥೆಯನ್ನು ತಳ್ತಾ ಇದೆ. ಇದ್ರ ಬಗ್ಗೆ ನಾವು ನೇರವಾಗಿ ಪ್ರಶ್ನಿಸ್ತಾ ಇದ್ದೀವಿ. ಈ ಉದಾಹರಣೆ 33 ಅಂಕದ್ದೇ ಇದೆ. SSLCನಲ್ಲಿ 20 ಅಂಕವನ್ನು ಇಂಟರ್ನಲ್ ಅಸೆಸ್ಮೆಂಟ್ ಅಂತಂದು ಮೇಸ್ಟ್ರುಗಳಿಗೆ ಕೊಟ್ಟಿರೋದು, ಇನ್ನು 13 ಅಂಕವನ್ನು ಹುಡುಗ ಹೆಂಗಾದರೂ ತಗೋಬೋದು, ಬರೆದು ಪಾಸ್ ಆಗ್ಬೋದು ಅಂತಂದು ಮಕ್ಕಳಲ್ಲಿ ಒಂದು ಕಾಂಪಿಟೇಟಿವ್ ಸ್ಪಿರಿಟ್ ಅಂತನ್ನೋದನ್ನು ಬೆಳೆಸದ ರೀತಿಯೊಳಗಿನ ಈ ಶಿಕ್ಷಣದ ಈ ದುರ್ಗತಿ ಇದೆಯಲ್ಲ, ಇದು ಇವ್ರಿಗೆ ಯಾಕೆ ಅರ್ಥವಾಗ್ತಾ ಇಲ್ಲ? ಇಲ್ಲ ಸರ್, ಅದು ನ್ಯಾಷನಲ್ ಪಾಲಿಸಿ, CBSE ICSE ಪಾಲಿಸಿನೇ ಹಂಗಿದೆ ಅಲ್ಲ ಸರ್? ಬೇಕಿಲ್ಲ. ಯಾಕೆ ಅಂತಂದರೆ ಅದ್ರ ಹಿಂದೆ ಒಂದು ಹುನ್ನಾರ ಇದೆ. ನಮ್ಮ ಹಳ್ಳಿಯ ಮಕ್ಕಳು ಉನ್ನತವಾದ ಹುದ್ದೆ, ಒಂದು ರೀತಿ ಆಂಬಿಷಸ್ ಆಗಿ ಬೆಳೆಯದೇ ಇರ್ತಕ್ಕಂಥ ರೀತಿಯೊಳಗೆ ಅವರು ಹಾದಿ ಬೀದಿಲಿ ಈ ಕೆಲಸಗಳನ್ನೇ ಮಾಡ್ಕೊಂಡಿರಲಿ, ಚಿಲ್ಲರೆ ಕೆಲಸಗಳನ್ನೇ ಮಾಡ್ಕೊಂಡಿರಲಿ. ಅವನು ಕಾಂಪಿಟೇಷನ್ ಮಾಡಿ ಭಾಳಷ್ಟು ಓದಿ ಏನೂ ಬೇಕಿಲ್ಲ. ಮತ್ತು ಸರ್ ಅದ್ರ ಪರಿಣಾಮ ಮೇಲ್ವರ್ಗದವ್ರ ಮಕ್ಕಳಿಗೆ ಆಗಂಗಿಲ್ಲ, ಅವರು ಈಸಿ ಗೋಯಿಂಗ್ ಆಗಿಬಿಡ್ತಾರೆ. ಈಸಿ ಗೋಯಿಂಗ್ ಆಗುತ್ತೆ ಅಂತಂದರೆ ಅವ್ರು ಜಾಣರಿರ್ತಾರೆ. ಅಲ್ಲ, ಅಕ್ಷರವಂಚಿತ ಕುಟುಂಬಗಳಿಂದ ಬಂದಿರತಕ್ಕಂಥ ಮಕ್ಕಳಿಗೂ, ಅಕ್ಷರಸ್ಥ ಕುಟುಂಬದಿಂದ ಬಂದಿರತಕ್ಕಂಥ ಮಕ್ಕಳಿಗೂ ಗೊತ್ತಾಗೋದಿಲ್ವಾ? ಇದರಲ್ಲೂ ವೈದಿಕತೆ ಹುನ್ನಾರ ಐತಂತೀರಿ ಸರ್ ನೀವು? ಸತ್ಯ ಅಂದರೆ ಸತ್ಯ ಇದು. ಯಾಕೆ ಅಂತಂತಂದರೆ ಎಲ್ಲರಿಗೂ ಅಲ್ಲ ಶಿಕ್ಷಣ ಅನ್ನುವ ರೀತಿಯಲ್ಲಿ ನಾನು ಇವತ್ತೂ ಕೂಡ ಯಾಕೆ ನಾನು ನೆಹರುವನ್ನು ಮೆಚ್ಕೊಳ್ತಾ ಇದ್ದೀನಿ ಅಂದರೆ 14% ಶಿಕ್ಷಣ ಪ್ರಮಾಣ ಇದ್ದದ್ದು ನಮಗೆ ನಮ್ಮ ಸ್ವಾತಂತ್ರ್ಯ ಬಂದಾಗ. ಅದಕ್ಕೋಸ್ಕರಲೇನೇ ಪಂಚವಾರ್ಷಿಕ ಯೋಜನೆಗಳನ್ನು ಹಾಕಿಕೊಂಡಂತೆ ನೆಹರು ಏನು ಮಾಡಿದರು? ಉಚಿತ ಶಿಕ್ಷಣ, ಕಡ್ಡಾಯ ಶಿಕ್ಷಣ. ನಮ್ಮೂರಲ್ಲಿ ಸ್ಕೂಲ್ ಕಟ್ಟಡನೇ ಇರಲಿಲ್ಲ. ದೇವಸ್ಥಾನದಲ್ಲಿ ನಾವೆಲ್ಲ ಪ್ರೈಮರಿ ಶಾಲೆ, ಗುಡಿ ಶಾಲೆ ಅಂತಿದ್ರು ಸರ್. ಗುಡಿ ಶಾಲೆ ಅಂತಲೇ ಅಲ್ಲಿ ಮೇಸ್ಟ್ರುಗಳು ಕಳಿಸೋರು. ಏನು ಮನೆ ಮುಂದೆ ಶಾಲೆ ತೆರೆದ್ರೆ ಮಕ್ಕಳು ಬರ್ತವೆ, ಓದ್ತವೆ ಅಂತನ್ನೋ ರೀತಿಯೊಳಗೆ ಉಚಿತ ಶಿಕ್ಷಣವನ್ನು ಕೊಟ್ಟರು. ಆಮೇಲೆ ಕಡ್ಡಾಯ ಶಿಕ್ಷಣ, ಜೊತೆಗೆ ಅನಕ್ಷರತೆಯನ್ನು ಹೋಗಲಾಡಿಸ್ಬೇಕು ಅಂತಂದರೆ ವಯಸ್ಕರ ಶಿಕ್ಷಣ ತಂದ್ರು ಅವರು. ಎಲ್ಲಿಗೆ ಮುಟ್ಟಿದೆ ರೀ ಈಗ? ಉಳ್ಳವರಿಗೆ ಶಿಕ್ಷಣ ಒಂದಾದರೆ ನೀವು ಗಮನಿಸ್ತಾ ಬನ್ನಿ, ಶಿಕ್ಷಣ ಅನ್ನೋದು ಉಚಿತ ಅಲ್ಲ, ವ್ಯಾಪಾರ, ಕಾಸ್ಟ್ಲಿ, ದುಬಾರಿ. ಇಂಥ ದುರ್ಗತಿಗೆ ತರಬಾರ್ದಾಗಿತ್ತು. ಪ್ರಜಾಪ್ರಭುತ್ವದ ವ್ಯವಸ್ಥೆಯೊಳಗೆ ಶಿಕ್ಷಣ, ಆರೋಗ್ಯ ಮತ್ತು ವಸತಿ, ಅನ್ನ, ಇಷ್ಟನ್ನೂ ಕೂಡ ಒಂದು ಆಡಳಿತ ವ್ಯವಸ್ಥೆಯ ಹೊಣೆ ಅದು. ಸರ್, ಉಚಿತವಾಗಿ ಕೊಟ್ಟರೆ ಭಿಕ್ಷೆ ಅಥವಾ ಅದನ್ನು ಸೋಮಾರಿಗಳನ್ನಾಗಿ ಮಾಡ್ತಾರೆ ಅನ್ನುವಂಥ ಭೈರಪ್ಪನವರ ವಾದವನ್ನು ಮತ್ತು ಯಾವ ಅರ್ಥದಲ್ಲಿ ವ್ಯಾಖ್ಯಾನಿಸ್ತೀರಿ? ಹೊಟ್ಟೆ ತುಂಬಿದವರಿಗೆ ಬಡವರ ಸಂಕಟ ಅರ್ಥವಾಗಲ್ಲ.
ಬಡವರಿಗೆ ಕೊಟ್ಟಿದ್ದನ್ನು ಒಂದು ರೀತಿಯಲ್ಲಿ ಬಿಟ್ಟಿ ಅನ್ನೋ ರೀತಿಯಲ್ಲಿ ಕರೀತಾರೆ. ಕೋಟಿಗಟ್ಟಲೆ ಹಣವನ್ನು ಮಠಗಳಿಗೆ ಕೊಟ್ಟಾಗ ಇವ್ರು ಯಾಕೆ ಬಾಯಿ ಬಿಡಲಿಲ್ಲ? ಸಾವಿರಾರು ಕೋಟಿಗಳನ್ನು ಲೂಟಿ ಮಾಡ್ಕೊಂಡು ಈ ದೇಶಕ್ಕೆ ವಂಚನೆ ಮಾಡಿದಂತೆ ಬೇರೆಯವರೆಲ್ಲ ಬೇರೆ ದೇಶಗಳಿಗೆ ಹೋಗಿ ನಮ್ಮ ದೊಡ್ಡ ಶ್ರೀಮಂತರು ಅನ್ನಿಸ್ಕೊಂಡಿರೋರು ಇದ್ದಾರಲ್ಲ, ಅವ್ರಗಳ ಬಗ್ಗೆ ಇವ್ರು ಯಾಕೆ ಮಾತಾಡಲಿಲ್ಲ? ಅದು ಇವ್ರ ಕಣ್ಣಿಗೆ ಕಾಣೋದಿಲ್ಲ. 5,000 ರೂಪಾಯಿನ ಅಥವಾ 2,000 ರೂಪಾಯಿನ ಯಾರೋ ಏನೂ ದಿಕ್ಕಿಲ್ಲದೆ ಇದ್ದಂಥ ಸ್ಥಿತಿಗಳಿಗೆ, ಯಾಕೆಂದರೆ ಭೂಮಿಯೂ ಇಲ್ಲ ಮತ್ತು ಯಾವುದೂ ಅವಲಂಬನೆಗಳಿಲ್ಲ, ಅಂಥವರಿಗೆ ಕೊಟ್ಟಾಗ ಇವರಿಗೆ ಕಣ್ಣುರಿ ಬರುತ್ತೆ, ಹೊಟ್ಟೆ ಉರಿ ಬರುತ್ತೆ. ಆದರೆ ಈ ದೋಚಿಕೊಂಡು ಹೋಗುವವರ ಬಗ್ಗೆ ಯಾವ ಕಣ್ಣುರಿ ಹೊಟ್ಟೆ ಉರಿ ಬರೋದಿಲ್ಲ. ಅದು ಜನಕ್ಕೂ ಕೂಡ ಗೊತ್ತಾಗೋದಿಲ್ಲ. ಇದು ಸ್ಥಿತಿ ಇರುವಂಥದ್ದು. ಆ ದೃಷ್ಟಿಯಿಂದಲೇ ಇದೆಲ್ಲ ಪ್ರಚಾರ ಪಡ್ಕೊಳ್ಳುತ್ತಲ್ಲ, ಇದೆಲ್ಲರಿಗೂ ಕಾಣಿಸುತ್ತಲ್ಲ, ಅದಕ್ಕೋಸ್ಕರವಾಗಿ ಅದರ ವಿರುದ್ಧವಾಗಿ ದನಿ ಎತ್ತುತ್ತಾರೆ. ಇದು ಹೊಟ್ಟೆ ತುಂಬಿದವರ ಮಾತೇ ಹೊರತು ನಮ್ಮ ದಾಸೋಹ ತತ್ವದೊಳಗೆ ಈ ಅಂಶ ಇದೆ. ಈ ಡಿಸ್ಟ್ರಿಬ್ಯೂಷನ್ ಥಿಯರಿ ಇದೆಯಲ್ಲ, ಈ ಡಿಸ್ಟ್ರಿಬ್ಯೂಷನ್ ಥಿಯರಿಯ ಒಂದು ರಾಜಕೀಯ ಅಂಶ ಅಲ್ಲಿದೆ. ಉತ್ಪಾದನೆಯ ಒಂದು ರೀತಿಯಲ್ಲಿ ಹಂಚುವಿಕೆ ಎನ್ನುವುದು ಉತ್ಪಾದನೆಯ ಬಂಡವಾಳ ಹೂಡಿಕೆಯೂ ಕೂಡ ಅಂತನ್ನುವ ರೀತಿಯೊಳಗೆ ದಾಸೋಹ ತತ್ವ ಹೇಳುತ್ತೆ. ಅದು ಕಾಣಿಸುತ್ತೆ ಇಲ್ಲಿ. ಮತ್ತು ಎಕನಾಮಿಕ್ ಇಂಬ್ಯಾಲೆನ್ಸ್ ಆಗಬಾರ್ದಾಗಿತ್ತಲ್ಲ ಸರ್? ಆರ್ಥಿಕ ಹಿನ್ನಡೆಗೆ ಗ್ಯಾರಂಟಿ ಯೋಜನೆಗಳೇ ಕಾರಣ ಅಂತ ಹೇಳ್ತಾ ಇರೋದು. ಇವರು ಹೇಳೋದಾಯಿತು. ಇವತ್ತೂ ಕೂಡ ಎಷ್ಟರ ಮಟ್ಟಿಗೆ ಬೇರೆ ಬೇರೆ ಕಡೆಯಲ್ಲಿ ಅದು ಜನರೇಟ್ ಆಗ್ತಾ ಇದೆ. ಈಗ ಸಂಚಾರ ಹೆಚ್ಚಾದಷ್ಟೂ ಕೂಡ ಬೇರೆ ಬೇರೆ ಕಡೆಗೆ ಉದ್ಯೋಗಗಳಿಗೆ ಹೋದಂಥವರುಗಳು ಉದ್ಯೋಗದ ಮುಖೇಣವಾಗಿ ಉತ್ಪನ್ನವನ್ನು ಹೇಗೆ ಜಾಸ್ತಿ ಮಾಡ್ತಾ ಇದ್ದಾರೆ, ಇವೆಲ್ಲ ನೋಡಿದರೂ ಗೊತ್ತಾಗುತ್ತೆ. ಎಕಾನಮಿಸ್ಟ್ಸ್ಗೆ ಇದು ಗೊತ್ತಾಗುತ್ತೆ ಹೊರತು ಸಾಮಾನ್ಯರಿಗೆ ಈಗ ಗೊತ್ತಿಲ್ಲ, ಉಳ್ಳವರಿಗೆ ಗೊತ್ತಿಲ್ಲ. ಅದು ಕೆಲವ್ರಿಗೆ ಗೊತ್ತಿದ್ದರೂ ಕೂಡ ತಪ್ಪು ವ್ಯಾಖ್ಯೆ ಮಾಡಿದಂತೆ ಇದನ್ನು ಇವುಗಳೆಲ್ಲವನ್ನು ಕೂಡ ನಿಲ್ಲಿಸುವುದಕ್ಕೆ ಹೇಳ್ತಾರೆ.